ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಇವತ್ತು ತುಂಬ ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ಇದನ್ನು. ತುಂಬ ಮಹತ್ವವಾದ ದಿನ ಇದು. ಇವತ್ತು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಉಪವಾಸ ಇದ್ದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಕ್ಕಳಿಗೆ ಸಣ್ಣದಾಗಿ ಏನೋ ದೋಷ ಇದೆ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಪರಿಹಾರ ಇದಕ್ಕೆ ಬೇಕಾಗಿರೋದು ನಿಂಬೆಹಣ್ಣು, ಉಪ್ಪು, ಸಾಸಿವೆ ಮತ್ತು ಕುಂಕುಮ. ನಿಂಬೆಹಣ್ಣು 4 ಭಾಗಗಳನ್ನಾಗಿ ಮಾಡಿಬಿಟ್ಟು ಇಡಬೇಕು. ಅಂದರೆ ಸಪ್ರೇಟ್ ಅಲ್ಲ, ಹಾಗೆ 4 ಭಾಗ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು, ಮತ್ತು ಕುಂಕುಮ, ಉಪ್ಪು ಸ್ವಲ್ಪ, ಸಾಸಿವೆ ಸ್ವಲ್ಪ, ಈ 3 ಮಿಕ್ಸ್ ಮಾಡಿಬಿಟ್ಟು ಒಂದರಲ್ಲಿ ಹಾಕ್ಕೊಂಡು ಆಮೇಲೆ ಈ ಮಧ್ಯಕ್ಕೆ ಸೇರಿಸ್ಬೇಕು. ಈ ನಿಂಬೆಹಣ್ಣಕ್ಕೆ ಸೇರಿಸ್ಬಿಟ್ಟು ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಕೆಂಪು ನೀರು ಮಾಡಿಕೊಂಡು ತಟ್ಟೆಯಲ್ಲಿ ಹಾಕ್ಕೊಬೇಕು. ಮತ್ತು ಒಂದು ಹಿಡಿ ಉಪ್ಪು ಹಾಕ್ಬಿಟ್ಟು ಆ ತಟ್ಟೆಗೆ ಕೆಂಪು ನೀರು ಮಧ್ಯಕ್ಕೆ ಆ ಮಧ್ಯದಲ್ಲಿ ಈ ನಿಂಬೆಹಣ್ಣ ಇಟ್ಬಿಟ್ಟು ನಿಮ್ಮ ಮಗನನ್ನು ಇಬ್ಬರಿದ್ರೆ ಸಪ್ರೇಟ್ ಮಾಡಬೇಕು, ಒಬ್ಬರಿದ್ರೂ ಸಪ್ರೇಟಾಗೆ ಮಾಡಬೇಕು. ಹೊರಗಡೆ ನಿಲ್ಲಿಸ್ಬಿಟ್ಟು ಪೂರ್ವಾಭಿಮುಖವಾಗಿ ಮಗುನ ನಿಲ್ಲಿಸ್ಬಿಟ್ಟು ಉತ್ತರಕ್ಕೆ ಮತ್ತು ಈ ಕಡೆ ದಕ್ಷಿಣಕ್ಕೆ 3 ಸಾಲಿ ಇಳೆ ತೆಗೆದು ನಿವಾಳಿಸಿ, ಮತ್ತು ನೋಡ್ದಿರಂಗೆ ಯಾರು ತುಳಿದಿರೋ ಜಾಗದಲ್ಲಿ ಆ ನೀರನ್ನ ಚೆಲ್ಬಿಟ್ಟು ಬರಬೇಕು. ಮತ್ತು ಬಂದು ಕೈಕಾಲು ಎಲ್ಲ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಇದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ